ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗ್ಯಾರಂಟಿ ಮೀಟಿಂಗ್. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಸಭೆ ನಡೆಸಿದ್ದಾರೆ ಸಿಎಂ. 5 ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಸಂಬಂಧ ಚರ್ಚೆಯನ್ನ ನಡೆಸಲಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆದಿದೆ. 5 ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಸಂಬಂಧ ಚರ್ಚೆ ಆಗಿರೋದು. ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕುವಂತೆ ಸೂಚನೆಯನ್ನ ನೀಡಲಾಗಿದೆ. ಒಬ್ಬ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು, ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಒಬ್ಬ ಅರ್ಹ ಫಲಾನುಭವಿಗೆ ಅನ್ಯಾಯ ಆಗಬಾರದು, ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರೋದು ಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡೀತಾ ಇದೆ. ಅದರಲ್ಲೂ ಗೃಹಲಕ್ಷ್ಮಿ, ಯಾಕೆ ಅಂತ ಅಂದರೆ ಸಾಕಷ್ಟು ಮನೆಯಲ್ಲಿ ಒಂದಿಷ್ಟು ಮಹಿಳೆಯರು ಸಾವನ್ನಪ್ಪಿರ್ತಾರೆ. ಅವರು ನಿಧನರಾದ ಸುದ್ದಿಯನ್ನ ಮುಚ್ಚಿಟ್ಟು ಅವರ ಮನೆಯವರು ಅವರ ಹೆಸರಲ್ಲಿ ಹಣ ಪಡೆದುಕೊಳ್ತಾ ಇರ್ತಾರೆ. ಪ್ರತಿ ತಿಂಗಳು ಏನು ಸರ್ಕಾರ 2,000 ಕೊಡುತ್ತೋ ಆ ಹಣವನ್ನ ಪಡೆದುಕೊಳ್ತಾ ಇರ್ತಾರೆ. ಅದಕ್ಕೆಲ್ಲ ಬ್ರೇಕ್ ಹಾಕುವಂತ ಕೆಲಸ. ಸೊ ಆ ನಿಟ್ಟಿನಲ್ಲಿ 5 ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಸಂಬಂಧ ಚರ್ಚೆಯನ್ನ ನಡೆಸಿದ್ದಾರೆ. ಇವತ್ತು ಗಮನಿಸ್ತಾ ಇದ್ದೀವಿ, ಸಿಎಂ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಿತು ಅಧಿಕಾರಿಗಳ ಜೊತೆಗೆ. ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಒಬ್ಬ ಅರ್ಹ ಫಲಾನುಭವಿಗೂ ಕೂಡ ತೊಂದರೆ ಆಗಬಾರ್ದು, ಫಲಾನುಭವಿಗಳನ್ನ ಅಂದ್ರೆ ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಏನೇನ್ ಚರ್ಚೆ ಆಯ್ತು ಹಾಗಾದ್ರೆ ಈ ಸಂದರ್ಭದಲ್ಲಿ? ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕಬೇಕು, ಫಲಾನುಭವಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮೃತ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ, ಆ ರೀತಿ ದುರುಪಯೋಗ ಬೇಡ. ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆಯಾದ ತಕ್ಷಣ ಅವರ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಹೋಗಬೇಕು. ಖಾತೆಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರಬೇಕು. ಇತರೆ ರಾಜ್ಯಗಳಲ್ಲಿರುವ ಖಾತೆಗಳಿಗೆ ಹಣ ಹೋಗ್ತಿರೋದಕ್ಕೆ ತಡೆ ಹಾಕಬೇಕು. ಅನುಕೂಲಸ್ಥರು ಯಾರಾದ್ರೂ ಗ್ಯಾರಂಟಿ ಯೋಜನೆ ಬಿಟ್ರೆ ಅವರನ್ನ ಪ್ರೋತ್ಸಾಹಿಸಬೇಕು. ಅನುಕೂಲಸ್ಥರು ಯಾರಾದ್ರೂ ಗ್ಯಾರಂಟಿ ಯೋಜನೆಯನ್ನ ಬಿಟ್ರೆ ಅವರನ್ನ ಪ್ರೋತ್ಸಾಹಿಸಬೇಕು. ಒಂದೇ ಖಾತೆಯಲ್ಲಿ ಹಲವು ಫಲಾನುಭವಿಗಳು ಗೃಹಲಕ್ಷ್ಮಿ ಹಣ ಪಡಿತಾ ಇರೋ ಬಗ್ಗೆ ಚರ್ಚೆ ಆಗಿದೆ. 3 ಲಕ್ಷ ಕಂತುಗಳಲ್ಲಿ ಒಟ್ಟು 60 ಕೋಟಿ ರೂಪಾಯಿ ಹಣ ಹೋಗಿರೋ ಮಾಹಿತಿಯೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಅಥವಾ ಇಷ್ಟೆಲ್ಲ ಅಂಶಗಳ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ. ಸೊ ಹಾಗಾಗಿ ಇನ್ನು ಮುಂದೆ ಈ ಅನರ್ಹ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಹೋಗಲ್ಲ. ಬಟ್ ಅರ್ಹ ಫಲಾನುಭವಿಗಳಿಗೆ ಇದರಿಂದ ಏನೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವಿಧಾನಸೌಧದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್ ದಾನಿ, ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಸಭೆ ನಡೆಯಿತು. ಸಭೆಯಲ್ಲಿ ಚರ್ಚೆ ಆದಂತ ಪ್ರಮುಖ ಅಂಶಗಳು ಏನೇನು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಗ್ಯಾರಂಟಿ ಯೋಜನೆಗಳು ದುರುಪಯೋಗ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ದುರುಪಯೋಗಗಳು ಕಂಡು ಬರ್ತಾ ಇವೆ ಅನ್ನೋ ಒಂದು ಆರೋಪ ರಾಜ್ಯ ಸರ್ಕಾರಕ್ಕೆ ಇತ್ತು. ಆ ಹಿನ್ನೆಲೆಯಲ್ಲೇ ರಾಜ್ಯ ಸರ್ಕಾರ ಇದೀಗ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು. ಆ ಕುರಿತಂತೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಸಚಿವ ಮುನಿಯಪ್ಪ ಮತ್ತು ಕೆಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆಗೆ ಸುದೀರ್ಘವಾದಂತಹ ಸಭೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಗ್ಯಾರಂಟಿ ಯೋಜನೆಗಳು
ಫಲಾನುಭವಿಗಳು ಅನರ್ಹರಿಗೆ ಹೋಗಬಾರ್ದು, ಅರ್ಹ ಫಲಾನುಭವಿಗಳಿಗೆ ಖಂಡಿತವಾಗಿಯೂ ಆ ಯೋಜನೆಗಳು ಮುಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಇವತ್ತು ಸಭೆಯನ್ನ ಮಾಡಿರುವಂತದ್ದು. ಸಭೆಯಲ್ಲೂ ಸಹ ಅಧಿಕಾರಿಗಳು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿರುವಂತದ್ದು. ಗೃಹ ಜ್ಯೋತಿ ಹಣ ವಿಚಾರಕ್ಕೆ ಸಂಬಂಧಿಸಿದಂತೆ ಒಬ್ಬ ಫಲಾನುಭವಿಗಳು ಸಾಕಷ್ಟು ಖಾತೆಗಳನ್ನು ತೆರೆದಿರುವಂತದ್ದು ಮತ್ತು ಕಳೆದ 3 ಲಕ್ಷ ಕಂತುಗಳಲ್ಲಿ 60 ಕೋಟಿ ರೂಪಾಯಿ ಹಣ ದುರುಪಯೋಗ ಆಗಿರುವುದು ಆಡಿಟ್ ರಿಪೋರ್ಟ್ ನಲ್ಲಿ ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮೃತಪಟ್ಟವರ ಏನು ಫಲಾನುಭವಿಗಳಿದ್ದಾರೆ ಅವರನ್ನ ಈ ಯೋಜನೆಯಿಂದ ಡಿಲೀಟ್ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತು ಹೊರ ರಾಜ್ಯದ ಫಲಾನುಭವಿಗಳು ಸಹ ರಾಜ್ಯದಿಂದ ಫಲಾನುಭವಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಅದರ ಫಲವನ್ನು ತೆಗೆದುಕೊಳ್ತಕ್ಕಂಥ ಫಲಾನುಭವಿಗಳು ರಾಜ್ಯದವರೇ ಆಗಿರಬೇಕು, ಹೊರ ರಾಜ್ಯದವರಿಗೆ ಯಾವುದೇ ಕಾರಣಕ್ಕೂ ಸಹ ಹೋಗಬಾರದು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದರ ಜೊತೆಗೂ ಸಹ ಮುಂದಿನ ದಿನಗಳಲ್ಲಿ ಹೊಸದಾಗಿ ಅರ್ಜಿಯನ್ನ ಕರೀಲಿಕ್ಕೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಯಾರೂ ಸಹ ಅನರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಸಹ ಈ ಯೋಜನೆಯ ಲಾಭ ಮುಟ್ಟಬಾರದು ಅನ್ನೋದ್ರ ಜೊತೆಗೂ ಸಹ ಡಿ.ಕೆ. ಶಿವಕುಮಾರ್ ಅವರು ಇಡೀ ರಾಜ್ಯದ ಜನರಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾರು ಆರ್ಥಿಕವಾಗಿ ಸದೃಢರಿದ್ದಾರೆ ಅವರು ಬೇಕಾದರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನು ತೆಗೆದುಕೊಳ್ಳೋದನ್ನ ಬಿಡೋದಾದ್ರೆ ಅವರನ್ನ ನಾವು ಸ್ವಾಗತಿಸ್ತೇವೆ ಅನ್ನೋ ಒಂದು ಮಾತುಗಳನ್ನ ಇವತ್ತಿನ ಮೀಟಿಂಗ್ ನಲ್ಲಿ ಹೇಳೋದ್ರ ಮೂಲಕ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು. ರಾಮ್, ಹೌದು, ಎಕ್ಸಾಕ್ಟ್ಲಿ ಒಂದು ಒಳ್ಳೆ ವಿಚಾರನೆ. ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರನ್ನ ಈ ಯೋಜನೆಯಿಂದ ದೂರ ಇಡೋದು ಓಕೆ. ಬಟ್ ಇದೆಲ್ಲದರ ನಡುವೆ ಈಗ ಹೊಸದಾಗಿ ಅರ್ಜಿಯನ್ನ ಸ್ವೀಕರಿಸ್ತಾ ಇರೋದು, ಅರ್ಜಿ ಹಾಕಿ ಅಂತ ಹೇಳ್ತಾ ಇರೋದು, ಈ ಪ್ರೊಸೆಸ್ ತಿಂಗಳಾನ್ಗಟ್ಲೆ ನಡೆಯುತ್ತೆ. ಹಾಗಾಗಿ ಈ ಉಳಿದ ತಿಂಗಳುಗಳ ಹಣ ಒಮ್ಮೆ ಜಮಾ ಆಗುತ್ತಾ ಅಥವಾ ಹೇಗೆ ಇದು? ರಾಮ್, ಸದ್ಯಕ್ಕೆ ಮಾತ್ರ ಪರಿಷ್ಕರಣೆ ಮಾಡುವ ವಿಚಾರ ಮಾತ್ರ ಚರ್ಚೆ ಆಗಿರುವಂತದ್ದು. ಆದ್ರೆ ಹೊಸದಾಗಿ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಸಾಕಷ್ಟು ಸಮಯವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಸಚಿವರುಗಳು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಸರ್ಕಾರ ಕೇಳಿರ್ತಕ್ಕಂಥ ದಾಖಲೆಗಳನ್ನ ಕೊಡ್ಲಿಕ್ಕೆ ಸಮಯ ಬೇಕಾಗುತ್ತೆ, ಇಂಟರ್ನೆಟ್ ನ ವ್ಯವಸ್ಥೆ ಬೇಕಾಗುತ್ತೆ. ಹೀಗಾಗಿ ಆ ಎಲ್ಲ ಸೌಲಭ್ಯಗಳ ಆದ ಬಳಿಕ ಜನರಿಗೆ ಸಾಕಷ್ಟು ಸಮಯವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಪರಿಷ್ಕರಣೆ ಆಗ್ತಾ ಇರುವಂತದ್ದು. ಪರಿಷ್ಕರಣೆ ಆದ ಬಳಿಕ ಹೊಸದಾಗಿ ಫಲಾನುಭವಿಗಳ ಪಟ್ಟಿ ರೆಡಿ ಆದ ಬಳಿಕ ಮೊದಲಿನಿಂದಲೂ ಸಹ ಅವರಿಗೆ ಅನುದಾನ ಹೋಗುತ್ತೋ ಅಥವಾ ಹೊಸದಾಗಿ ಯಾವತ್ತು ಪಟ್ಟಿ ರಿಜಿಸ್ಟರ್ ಆಗುತ್ತೋ ಆ ಫಲಾನುಭವಿಗಳು ಯಾವಾಗ ಮತ್ತೆ ಸೇರ್ಪಡೆ ಆಗ್ತಾರೋ ಅಲ್ಲಿಂದ ಅನುದಾನ ಕೊಡ್ತಾರೋ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಸ್ಪಷ್ಟನೆ ಬರಬೇಕಾಗಿರುವಂತದ್ದು. ಇಲ್ಲಿವರೆಗೂ ಸಹ ಗೃಹ ಜ್ಯೋತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಹಣ ಹಾಕಿದಂತ ಸಂದರ್ಭದಲ್ಲಿ ಫಲಾನುಭವಿಗಳು ಸಾಲಗಾರರಾಗಿದ್ರೆ ಬ್ಯಾಂಕಿನಿಂದಲೂ ಸಹ ಆ ಹಣ ಸಾಲಕ್ಕೆ ಕಟ್ಟಾಗ್ತಾ ಇರುವಂತದ್ದು ಮತ್ತು ಏರ್ಟೆಲ್ ನ ವಿಚಾರದಲ್ಲೂ ಸಹ ಏನು UPI ಐಡಿಯನ್ನು ಕ್ರಿಯೇಟ್ ಮಾಡಿ ಅಲ್ಲೂ ಸಹ ಹಣವನ್ನ ತೆಗೆದುಕೊಳ್ತಾ ಇರುವಂತದ್ದು ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಈ ಎಲ್ಲ ರೈತರು ಏನು ಫಲಾನುಭವಿಗಳಿಗೆ ಏನು ತೊಂದರೆ ಆಗ್ತಾ ಇದೆ ಆ ತೊಂದರೆಯನ್ನು ಸಹ ತಪ್ಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ಯೋಜನೆ ತಲುಪಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನಾದಂತಹ ಸೂಚನೆಯನ್ನು ಕೊಟ್ಟಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.